ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕೃಷ್ಣನ ತಂದೆ ನಂದಗೋಪ ನಮಗೊತ್ತು. ಕೃಷ್ಣನನ್ನು ಎಷ್ಟು ಪೋಷಣೆ ಮಾಡಿ ಬೆಳೆಸಿದ. ನಂದಗೋಪ ಒಂದು ವ್ರತವನ್ನು ಇಟ್ಕೊಂಡಿರ್ತಾನೆ. ಅದು ಯಾವ ವ್ರತ? ಏಕಾದಶಿ ವ್ರತ, ದ್ವಾದಶಿ ವ್ರತ. ನಮ್ಗೆ ಆಶ್ಚರ್ಯ ಅನಿಸುತ್ತೆ, ನಾವೇ ಮಾಡ್ತಾ ಇದ್ದೀವಿ ಏಕಾದಶಿ ದ್ವಾದಶಿ ಅಂತ. ಕೃಷ್ಣನ ತಂದೆನೇ ಮಾಡಿದ ಏಕಾದಶಿ ದ್ವಾದಶಿ ವ್ರತ. ಹಾಗಾದರೆ ನಾವು ಎಂದೆಂದಿಗೂ ಕೂಡ ತಪ್ಪೋ ಹಾಗಿಲ್ಲ. ಪ್ರತಿ ಸರಿನೂ ಕೂಡ ಹೀಗೆ ನಡೀತಾ ಬರ್ತು. ನಂದಗೋಪ ಚೆನ್ನಾಗಿ ಮಾಡ್ತಾ ಇದ್ದ. ಎಷ್ಟು ಭಾಗ್ಯ ನೋಡಿ ನಂದಗೋಪನಿಗೆ. ನಾವೆಲ್ಲ ಮಾತಾಡೋದಿದೆ, ಹರಿದಿನ ಏಕಾದಶಿ ದ್ವಾದಶಿ ಎಲ್ಲ ದೇವರ ಪ್ರೀತಿಗೋಸ್ಕರ ಮಾಡಬೇಕು ಅಂತ. ಹತ್ತಿರದಲ್ಲೇ ದೇವರಿದ್ದಾನೆ ಕೃಷ್ಣ. ಅವನ ಹತ್ರನೇ ಅವನೇ ಸಾಕ್ಷಿ. ನಂದಗೋಪ ಏಕಾದಶಿ ಮಾಡೋದು, ದ್ವಾದಶಿ ಪಾಲನೆ ಮಾಡೋದು, ಇದೆಲ್ಲದಕ್ಕೂ ಅವನೇ ಸಾಕ್ಷಿ. ಹತ್ತಿರದಲ್ಲಿದ್ದು ಈ ರೀತಿಯ ಒಂದು ಭಾಗ್ಯ ಸಿಕ್ಕಿದ್ದು ಅಂದರೆ ಅದು ನಂದಗೋಪನಂಥ ವ್ಯಕ್ತಿತ್ವದವರಿಗೆ. ಸರಿ, ಒಂದು ಸಲ ಹೀಗೆ ಏಕಾದಶಿ ಉಪವಾಸ ಆಗೋಯ್ತು. ದ್ವಾದಶಿ ದಿವಸ ಬೇಗ ಪಾಲನೆ ಮಾಡಬೇಕು, ತುಂಬ ಕಡಿಮೆ ಸಮಯ. ಆದರೆ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಬ್ರಾಹ್ಮಣರಿಗೆಲ್ಲ ಭೋಜನ ಹಾಕಿಸಿ ಆಮೇಲೆ ತಾನು ಕೂತ್ಕೊಳ್ಳೋಂಥ ಒಂದು ಕ್ರಮ. ನಾವೇ ತಿಂದುಬಿಟ್ಟು ಕೂತ್ಬಿಟ್ರೆ ಉಪಯೋಗ ಇಲ್ಲ. ಯಾರಿಗಾರೋ ಒಬ್ಬರು ಬ್ರಾಹ್ಮಣರಿಗೆ ಆಹ್ವಾನ ಮಾಡಿ ಅವ್ರಿಗೆ ಭೋಜನ ಹಾಕಿಸಿ ನಂತರ ಯಜಮಾನನಾದವನು ಕೂಡಬೇಕು ಊಟಕ್ಕೆ. ನಂದಗೋಪ ಅದಕ್ಕೇನು ಮಾಡ್ದ, ನಾನು ಇನ್ನೂ ಬೇಗ ಸ್ನಾನ ಮಾಡಿಬಿಡ್ತೀನಿ ದ್ವಾದಶಿ ದಿವಸ ಅಂಥೇಳಿ. ಅದು ರಾಕ್ಷಸರು ಸಂಚಾರ ಮಾಡುವಂಥ ಕಾಲ, ಅಂದರೆ ರಾತ್ರಿನೇ ಅರುಣೋದಯ ಕಾಲದಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕಾಗಿತ್ತು. ಇನ್ನೂ ಮುಂಚೆನೇ ಹೊರಟೋದ. ಹೋಗಿ ಸ್ನಾನ ಮಾಡಬೇಕು ಅಂತ ಬಂದಿದ್ದಾನೆ. ಅಲ್ಲಿ ಯಮುನಾ ನದಿ ತೀರದಲ್ಲಿದ್ದಾನೆ. ಆ ಜಾಗದಲ್ಲಿ ಮುಳುಗಬೇಕು ಅಂತ ಮುಳುಗ್ದ. ಯಾಕಾದರೂ ಮುಳುಗಿದ್ನೋ, ಸೀದಾ ವರುಣಲೋಕಕ್ಕೆ ಹೋಗಿದ್ದಾನೆ. ಅಂದರೆ ಅವನನ್ನು ಎತ್ತುಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ನೀರಲ್ಲಿ ಮುಳುಗಿ ಅವನು ಹೋಗಾಯಿತು ಅಂತ ಅರ್ಥ. ಆದರೆ ಹೋಗಲಿಲ್ಲ. ಕೃಷ್ಣನ ತಂದೆ ನಂದಗೋಪ ಸೀದಾ ವರುಣಲೋಕಕ್ಕೆ ಹೋಗಿದ್ದಾನೆ. ಹೋದರೆ ನನ್ನನ್ನು ಯಾಕೆ ಕರ್ಕೊಂಬಂದಿದ್ದೀರಿ ಅಂತ ನಂದಗೋಪ ಕೇಳ್ತಾನೆ. ಏನಿಲ್ಲ, ನಮ್ಮ ಸಮಯದಲ್ಲಿ ನೀನು ಸ್ನಾನ ಮಾಡಿದರೆ ನಮ್ಮ ಲೋಕಕ್ಕೆ ನಾವು ಕರ್ಕೊಂಡು ಹೋಗೋದು ನಮ್ಮ ನಿಯಮ, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ. ನಂದಗೋಪನಿಗೆ ಚಿಂತೆ. ಏನು ಚಿಂತೆ? ಕರ್ಕೊಂಡು ಹೋಗಿದ್ದ ಚಿಂತೆ ಅಲ್ಲ, ಇಲ್ಲಿ ಬಂದಿದ್ದ ಚಿಂತೆ ಅಲ್ಲ. ಅಯ್ಯೋ, ದ್ವಾದಶಿ ಪಾಲನೆ ಮಿಸ್ ಆಗೋಗುತ್ತೆ, ಬೇರೆ ಬ್ರಾಹ್ಮಣರಿಗೆ ಭೋಜನ ಹಾಕಿಸ್ಬೇಕಾಗಿತ್ತು, ಆ ವ್ರತ ಭಂಗ ಬರುತ್ತಲ್ಲ, ಅದು ಅವನ ಯೋಚನೆ. ಸರಿ, ಸುಮ್ಮನೆ ಕೂತ, ಇನ್ನೇನು ಮಾಡೋದು? ಮುಳುಗಿದ್ದಾಗ ಸೀದಾ ವರ್ಣಲೋಕ ಗತಿಯಾಯಿತು. ಎಲ್ಲ ಗೋಪಾಲಕರಿಗೆ ಯೋಚನೆ ಏನಂದರೆ, ನಂದಗೋಪ ಎಲ್ಲಿ ಹೋಗಿದ್ದಾನೆ? ಇಲ್ಲ, ಸ್ನಾನಕ್ಕೆ ಹೋಗಿದ್ದಾರೆ. ಅದೇನಿಲ್ಲ, ದ್ವಾದಶಿ ತುಂಬ ಕಡಿಮೆ ಇತ್ತಲ್ಲ, ಬೇಗ ಬೇರೆಯವ್ರಿಗೆಲ್ಲ ಬ್ರಾಹ್ಮಣ ಭೋಜನ ಹಾಕಿಸಿ ತಾನೂ ಮಾಡಬೇಕು, ಅದಕ್ಕೋಸ್ಕರ ಬೇಗ ಸ್ನಾನಕ್ಕೆ ಹೋಗಿದ್ದಾರೆ. ವಿಷಯ ಗೊತ್ತಾಯ್ತು. ಅಲ್ಲ, ಸ್ನಾನಕ್ಕೆ ಹೋದವ್ರು ಇಷ್ಟೊತ್ತು ಸ್ನಾನ ಮಾಡೋದ? ಎಷ್ಟೋ ಸಮಯ ಆಗೋಯ್ತಲ್ಲ ಮೀರಿ, ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ವಾಪಸ್ಸು. ಸರಿ, ಕೃಷ್ಣನ ತನಕ ಕಿವಿಗೆ ಬಂತು ಈ ವಿಷಯ. ಕೃಷ್ಣ ಸೀದಾ ವರ್ಣಲೋಕಕ್ಕೆ ಹೋದ ಕೂಡಲೇ ವರುಣನಿಗೆ ಗಾಬರಿ. ಯಾಕೆ ದೇವರು ನನ್ನ ಮನೆಗೆ ಬಂದಿದ್ದಾನೆ? ಎಂಥ ವೈಭವದಿಂದ ಮನೆಗೆ ಕರೆಸ್ಕೊಳ್ಬೇಕು, ರಾಜ ಮರ್ಯಾದೆಯಿಂದ. ಯಾಕೆಂದರೆ ಇಡೀ ಎಲ್ಲ ಲೋಕಗಳಿಗೆ ರಾಜ. ಕೃಷ್ಣ ತಾನಾಗೆ ಕೇಳ್ದೆ ಯಾಕೆ ಬಂದಿದ್ದಾನೆ? ಆಗ ಗೊತ್ತಾಯಿತು, ನಂದಗೋಪನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ? ನನ್ನ ತಂದೆ ಅವನು. ಸರಿ, ದಯವಿಟ್ಟು ಕ್ಷಮಿಸಿ, ಗೊತ್ತಿಲ್ಲದೆ ನಮ್ಮವ್ರು ಕರ್ಕೊಂಬಂದ್ಬಿಟ್ಟಿದ್ದಾರೆ, ನನಗೆ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ ಅಂತ ಹೇಳ್ತಾನಂತೆ. ಆಶ್ಚರ್ಯ ಅನ್ಸುತ್ತೆ ನಮಗೆ, ಇವ್ನಿಗೆ ಯಾಕೆ ಗೊತ್ತಿಲ್ಲ? ಹೇಳಲೇಬೇಕು, ಕರ್ತವ್ಯ. ದೊಡ್ಡವ್ರ ಮೇಲೆ ಇಲ್ಲ ಗೊತ್ತಿತ್ತು, ಆದರೂ ಎತ್ಕೊಂಬಂದೆ ಅಂತ ಹೇಳಲಿಕ್ಕಾಗಲ್ಲ. ವರುಣದೇವ ಸುಮ್ಮನೆ ಕೂತ, ದಯವಿಟ್ಟು ಕ್ಷಮಿಸಿ ಅಂತಂದ. ಕೃಷ್ಣ ಹೇಳ್ತಾನೆ, ಯೋಚಿಸ್ಬೇಡಿ, ಆಯಿತು ಇರಲಿ, ಏನೋ ತಪ್ಪು ನಡೆದು ಹೋಗಿದೆ, ವಾಪಸ್ಸು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ತಂದೆಯನ್ನು. ಅವಶ್ಯವಾಗಿ ನನ್ನ ತಂದೆ ನೀನು ಕರ್ಕೊಂಡು ಹೋಗ್ಬೋದು, ನಮಗೇನು ಬೇಡ, ಸಹವಾಸನೇ ಬೇಡ, ದೇವ್ರ ಸಹವಾಸ ನಮ್ಗೆ ಯಾಕೆ, ಆರಾಮಾಗಿ ನಮ್ಮ ಲೋಕದಲ್ಲಿ ನೋಡ್ಕೊಂಡಿರ್ತೀವಿ. ವರುಣದೇವ ಆರಾಮಾಗಿದ್ದ. ಆದರೆ ನಂದಗೋಪನಿಗೆ ಆ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ ಅಂದರೆ, ಕೃಷ್ಣ ಬಂದಾಗ ಈ ವರುಣದೇವರು ಯಾಕೆ ಗಾಬರಿ ಆದರು?
ಮತ್ತು ಏನು ಎದ್ದು ಬಂದು ಸ್ವಾಗತ ಮಾಡಿದರು, ಅವನಿಗೆ ಪಾದಪೂಜೆ ಮಾಡಿದರು. ಇದೆಲ್ಲ ನೋಡಿದಾಗ ಒಬ್ಬ ತಂದೆಯಾಗಿ ತುಂಬ ಹೆಮ್ಮೆ ಅನ್ನಿಸ್ತಂತೆ ನಂದಗೋಪನಿಗೆ. ನನ್ನ ಮಗನಿಗೆ ಎಷ್ಟು ಸತ್ಕಾರ ಮಾಡ್ತಾರೆ ಇವರೆಲ್ಲ, ಎಂಥ ಗುಣಗಳು ನನ್ನ ಮಗನಲ್ಲಿದೆ ಅಂತ. ಅಂದರೆ ಅಜ್ಞಾನ ಒಂದು ಕ್ಷಣದಲ್ಲಿ ಬಂತು ನಂದಗೋಪನಿಗೆ. ನನ್ನ ಮಗ ಅಂತ, ದೇವರು ಅಂತ ಜ್ಞಾನ ಬರ್ತಾ ಇಲ್ಲ. ಅಷ್ಟೊತ್ತಿಗೆ ಈ ವೈಭವನೆಲ್ಲ ತಿಳ್ಕೊಂಡಲ್ಲ ನಂದಗೋಪ, ಬಂದಲ್ಲ ನಂದಗೋಕುಲಕ್ಕೆ. ಬಂದಾದಮೇಲೆ ಎಲ್ಲರ ಹತ್ರ ಹೇಳಿದ, ನಾನು ವರುಣಲೋಕಕ್ಕೆ ಹೋಗ್ಬಿಟ್ಟಿದ್ದೆ, ನೀರಿನಲ್ಲಿ ಮುಳುಗಿದಾಗ ಅಲ್ಲೆಲ್ಲ ವರುಣ ದೇವರು ಅಲ್ಲಿ ಎಲ್ಲ ನನ್ನನ್ನು ನೋಡಿ ನನ್ನ ಜೊತೆ ಮಾತಾಡಿದರು. ಸುಮಾರು ಹೊತ್ತಾಯಿತು, ನಾನು ಆ ಮಾತುಕತೆ ಎಲ್ಲ ವಿಸ್ತಾರವಾಗಿ ಹೇಳ್ತಾನೆ. ಆದರೆ ಕೃಷ್ಣ ಆಗಿ ಬಂದ, ನನ್ನ ಮಗ ಕೃಷ್ಣ ಬಂದಾಗ ಏನೆಲ್ಲ ಆಯಿತು ಗೊತ್ತಾ ಅಂಥೇಳಿ ಅಲ್ಲಾದ ಸತ್ಕಾರ ಅದು ಇದು ಎಲ್ಲ ವಿಷಯವನ್ನು ತಿಳಿಸ್ದಾಗ ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಹೌದಾ, ಕೃಷ್ಣ ದೇವರು ಅಂತ ಆದಮೇಲೆ ನಮಗೆ ಯಾಕೆ ಆ ದೇವರ ರೂಪ ಗೊತ್ತಾಗ್ತಾ ಇಲ್ಲ? ನಮ್ಮ ಕಣ್ಮುಂದೆ ಇದ್ರೂ ಯಾಕೆ ಅವ್ನು ದೇವರು ಅಂತ ನಮಗೆ ಜ್ಞಾನ ಬರ್ತಾ ಇಲ್ಲ? ತುಂಬ ದುಃಖ ಪಡ್ತಾರೆ. ಕೃಷ್ಣನ ಹತ್ರ ಹೋಗಿ ಬೇಡ್ಕೊಳ್ತಾರಂತೆ, ನಿನ್ನ ನಿಜವಾದ ಸ್ವರೂಪ ನಾವು ನೋಡಬೇಕು, ನಿನ್ನ ಜಾಗ ಆ ವೈಕುಂಠ ಅದನ್ನು ನಾವು ನೋಡಬೇಕು ಅಂತ. ಅದೇ ಕೃಷ್ಣ ಅಂತಾನೆ, ಸುಲಭ, ಇದಕ್ಕೆ ಯಾಕೆ ಕಷ್ಟಪಡ್ತೀರಿ? ಇಷ್ಟೆಲ್ಲ ನೀವು ಕೇಳಿದಿರಿ, ಒಂದು ಉಪಾಯ ಹೇಳ್ತೀನಿ, ಇದನ್ನು ಮಾಡಿ ನಿಮ್ಗೆ ವೈಕುಂಠನೂ ಸಿಗತ್ತೆ, ಅಲ್ಲಿ ನನ್ನನ್ನು ನೋಡ್ತೀರಿ. ಸರಿ, ಅದಕ್ಕೇನು ಕೃಷ್ಣ ಹೇಳ್ದ? ಬ್ರಹ್ಮಕುಂಡ ಅಂತ ಹತ್ತಿರದಲ್ಲೇ ಅಲ್ಲೇ ಒಂದು ಮಡು, ಒಂದು ನೀರಿರುವಂಥ ಜಾಗ, ಅದು ಯಮುನಾ ನದಿ ಹತ್ರನೇ ಇರೋದು. ಅಲ್ಲಿ ಹೋಗಿ ಎಲ್ಲ ಮುಳುಗಿ ಹೇಳಿ ನಿಮಗೆಲ್ಲ ಗೊತ್ತಾಗುತ್ತೆ. ಸರಿ, ಎಲ್ಲರೂ ದಡ ಓಡಿ ಹೋಗ್ತಾರೆ ಮುಳುಗ್ಲಿಕ್ಕೆ ಅಂತ. ಎಲ್ಲ ಮುಳುಗ್ತಾರೆ, ಮುಳುಗಿ ಒಬ್ಬೊಬ್ಬರೇ ಹೇಳ್ತಾರೆ. ಎದ್ದಾಗ ವೈಕುಂಠ ಲೋಕದಲ್ಲಿ ಇದ್ದಾಗ ಅನ್ನಿಸ್ತಾ ಇದೆ ಅವ್ರಿಗೆ. ನೋಡ್ತಾರೆ ಸುತ್ತಲೂ ಮುತ್ತಲು, ನಾವು ಎಲ್ಲಿದ್ದೀವಿ? ಯಮುನಾ ನದಿ ಹತ್ತಿರ ಇದ್ವಾ? ಎಲ್ಲಿ ಬಂದಿದ್ದೀವಿ ನಾವು? ಎಲ್ಲ ವೈಕುಂಠ ಲೋಕದಲ್ಲಿ ಅನೇಕರು ಅಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಕೃಷ್ಣನ ಒಂದು ರೂಪ ನೋಡ್ತಾರೆ, ಆ ಕಡೆ ವಿಷ್ಣುವಿನ ರೂಪ ಸಾಕ್ಷಾತ್ತಾಗಿ ನೋಡ್ತಾರೆ. ತುಂಬ ಸಂತೋಷ ಆಗ್ಬಿಡುತ್ತೆ. ಓ, ನಮ್ಮ ಜೊತೆಗಿದ್ದವನು ಹಾಗಾದ್ರೆ ವೈಕುಂಠದಲ್ಲಿರೋ ಇವನೇ ದೇವರೇ ಕೃಷ್ಣನಾಗಿ ನಮ್ಮ ಜೊತೆಗಿರೋದು. ಅಬ್ಬಾ, ಅಹೋಭಾಗ್ಯಂ ಅಂಥೇಳಿ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿ ವಾಪಸ್ಸು ಇನ್ನೊಂದೆರಡು ಕ್ಷಣ ಸುಖ ಅನುಭವಿಸೋದು ಅಂತ ಇರ್ತಾರೆ. ಅಷ್ಟೊತ್ತಿಗೆ ಯಮುನಾ ನದಿ ತೀರದಲ್ಲಿ ಇರ್ತಾರೆ. ಅಯ್ಯಯ್ಯೋ, ಎಷ್ಟು ಅವಕಾಶ ವಂಚಿತರಾಗ್ಬಿಟ್ವಿ, ಒಂದು ನಿಮಿಷದಲ್ಲಿ ವೈಕುಂಠ ದರ್ಶನ ಆಯಿತು, ಆದರೆ ವಾಪಸ್ ಇಲ್ಲೇ ಇದೀವಲ್ಲ ಅಂತ ತುಂಬ ದುಃಖ ಆಯ್ತಂತೆ. ಆದರೆ ಕೃಷ್ಣ ಹೇಳ್ತಾನೆ, ವೈಕುಂಠ ಹೋದರೆ ಹೋಗಲಿ ಬಿಡಿ, ನಾನು ನಿಮ್ಮ ಜೊತೆಗೆ ಇದೀನಲ್ಲ, ಯಾಕೆ ಯೋಚಿಸ್ತೀರಿ? ಕೃಷ್ಣ ಜೊತೆಗಿದ್ಮೇಲೆ ಅದು ಭೂಲೋಕನೂ ವೈಕುಂಠಕ್ಕೆ ಸಮಾನ ಅಂತ. ಹಾಗಾಗಿಯೇ ಈಗ ಭೂಲೋಕನೂ ವೈಕುಂಠ ಹೇಗಾಯಿತು? ಅದೇ ಕೃಷ್ಣನೇ ಶ್ರೀನಿವಾಸನಾಗಿ ನಮಗೆ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ವೈಕುಂಠ ಅಂತಲೇ ಪ್ರಸಿದ್ಧವಾದ ಆ ತಿರುಮಲ ಕ್ಷೇತ್ರದಲ್ಲಿ ದೇವರಿದ್ಮೇಲೆ ಈ ಭೂಲೋಕನೂ ವೈಕುಂಠ ಥರ ಆಗೋಯ್ತು. ನಾವೆಲ್ಲ ಅಲ್ಲಿ ಅನುಭವಿಸ್ತೀವಿ. ಅಲ್ಲಿ ಹೋದರೆ ಒಂದು ಮಹದ ಆನಂದ. ಅದು ಈ ವೈಕುಂಠ ಏಕಾದಶಿಯ ಸಂದರ್ಭ, ಮುಕ್ಕೋಟಿ ದ್ವಾದಶಿಯ ಸಂದರ್ಭ ಬಂದಾಗಂತೂ ಒಂಥರ ಮೈ ಜುಮ್ಮನತ್ತೆ. ಆ ದೇವರ ದರ್ಶನ, ಆ ಸ್ಥಳದ ಒಂದು ಸ್ಪರ್ಶ, ಅಲ್ಲಿ ಹೋದ್ವಿ ಅಂತಂದರೆ, ಅಲ್ಲಿ ಹೋಗಬೇಕು ಅಂದ್ಕೊಳ್ಬೇಕಾದ್ರೆ ಬಹಳ ಆನಂದ, ಅಲ್ಲಿ ಹೋದ್ವಿ ಅಂದರೆ ಇನ್ನೂ ಬಹಳ ಆನಂದ. ದೇವರ ದರ್ಶನ ಆಯಿತು ಅಂದರೆ ಅಹೋಭಾಗ್ಯ. ಇಂಥ ಈ ವೈಕುಂಠ ಏಕಾದಶಿ ಹೆಸರಿಗೆ ಏನು ಕಾರಣ ಆಯಿತು ಅಂದರೆ, ಕೊನೆಗೆ ವೈಕುಂಠ ಸ್ಥಾನವನ್ನು ನಂದಗೋಪನಿಗೆ ಆಗಿನ ಕಾಲದ ಎಲ್ಲರಿಗೂ ಕೃಷ್ಣ ತೋರಿಸಿದ ದಿವಸ ಅದು ಯಾವುದು? ಏಕಾದಶಿ ದಿವಸ. ಹಾಗಾಗಿ ವೈಕುಂಠದಲ್ಲಿ ದೇವರನ್ನು, ಆ ಸ್ಥಾನವನ್ನು ನೋಡಿದ ಏಕಾದಶಿ ಆದ್ದರಿಂದ ಈ ವೈಕುಂಠ ಏಕಾದಶಿ ಅಂತ ಬಹಳ ಪ್ರಸಿದ್ಧಿ. ನಮ್ಗೆ ಅನ್ನಿಸ್ಬೋದು, ಅಲ್ಲ, ನೋಡಿದ್ದು ಆ ನಂದಗೋಪನ ಭೃತ್ಯರು, ಅವನ ಸೇವಕರು, ಅಲ್ಲಿರೋ ಜನರು, ನಂದಗೋಪ ತೋರಿಸಿದ್ದು ಕೃಷ್ಣ. ಭೂಲೋಕದಲ್ಲಿವ್ರಿಗೆ ಸಂಬಂಧ ಏನು? ನಮ್ಗೆ ಯಾರು ವೈಕುಂಠ ತೋರಿಸ್ತಾರೆ ಅಂದರೆ, ಅದಕ್ಕೆ ಮುಕ್ಕೋಟಿ ದ್ವಾದಶಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮುಕ್ಕೋಟಿ ದ್ವಾದಶಿ ಅಂದ್ರೇನು ಅಂದರೆ, 2 ದಿವಸ ಯಾಕೆ ವಿಶೇಷ ಅಂದರೆ, ಮುಕ್ಕೋಟಿ ಅಂದ್ರೇನು? 33 ಕೋಟಿ ದೇವತೆಗಳು ಅಂತ ನಾವು ಸಾಮಾನ್ಯವಾಗಿ ಹೇಳೋದಿದೆ. ಅದನ್ನು ಮುಕ್ಕೋಟಿ ಅಂತ ಹೇಳಿರೋದು. ಅದನ್ನು 3 ಕೋಟಿ ಅಂತಲೂ ಇಟ್ಕೊಳ್ತಾರೆ. 3 ಮುಕ್ಕೋಟಿ. ಆ ಮುಕ್ಕೋಟಿ ದ್ವಾದಶಿ ದಿವಸ ಎಲ್ಲ ದೇವತೆಗಳು ದೇವರ ಜೊತೆಗೆ ಭೂಲೋಕಕ್ಕೆ ಬರ್ತಾರಂತೆ. ಭೂಲೋಕಕ್ಕೆ ಬಂದು ದರ್ಶನವನ್ನು ಕೊಡ್ತಾರಂತೆ ಎಲ್ಲ ದೇವತೆಗಳು ದೇವರ ಜೊತೆಗೆ. ಅದು ಈ ದ್ವಾದಶಿ ಮತ್ತು ಏಕಾದಶಿ ದಿವಸ ಬಂದಿರ್ತಾರೆ. ಏಕಾದಶಿ ದಿವಸ ಬಂದಿರ್ತಾರೆ, ದ್ವಾದಶಿ ಪೂರ್ಣ ಇದ್ದು ಅನುಗ್ರಹಿಸಿ ತಾವು ವಾಪಸ್ ಹೋಗ್ತಾರೆ. ಈ ರೀತಿ ಈ ಮುಕ್ಕೋಟಿ ದ್ವಾದಶಿ ವೈಕುಂಠ ಏಕಾದಶಿ ಏನಿದೆ, ನೇರವಾಗಿ ಮೇಲಿನ ಸ್ಥಾನದಿಂದ ಭೂಲೋಕ ತನಕ ಬಂದು ಎಲ್ಲರಿಗೂ ದರ್ಶನವನ್ನು ಕೊಡುವಂಥ ದಿವಸ.
ಹಾಗಾದ್ರೆ ಎಲ್ಲಿ ದರ್ಶನ ಕೊಡ್ತಾರೆ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ, ಅದರಲ್ಲೂ ಭೂಲೋಕ ವೈಕುಂಠ ಅಂತಲೇ ಪ್ರಸಿದ್ಧವಾದ ತಿರುಮಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಭಗವಂತನ ದರ್ಶನ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಒಂದು ಮಾತಿದೆ. ಅದರಲ್ಲೂ ಉತ್ತರ ಬಾಗಿಲು, ಉತ್ತರ ದ್ವಾರದ ಬಾಗಿಲನ್ನು ಸಾಮಾನ್ಯವಾಗಿ ತೆಗೆದಿರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆ ಉತ್ತರ ದ್ವಾರವನ್ನು ತೆಗೆದಿರ್ತಾರೆ. ಅಲ್ಲಿಂದ ಎಲ್ಲರಿಗೂ ಕೂಡ ದರ್ಶನ. ಅನೇಕ ದೇವಸ್ಥಾನಗಳಲ್ಲೂ ಕೂಡ ದ್ವಾರಗಳನ್ನು ಎಲ್ಲೆಲ್ಲಿ ಮಾಡಿರ್ತಾರೆ, ದಕ್ಷಿಣ ದ್ವಾರ, ಉತ್ತರ ದ್ವಾರ ಅಂತ. ಆ ಉತ್ತರ ದ್ವಾರವನ್ನು ತೆಗೆದಿಟ್ಟಿರ್ತಾರೆ, ಅದರ ಮುಖಾಂತರ ದರ್ಶನ ಮಾಡೋದು ಅಂತ. ಹೀಗೆ ಭೂಲೋಕಕ್ಕೆ ಭಗವಂತ ತಾನೇ ಎಲ್ಲ ಪರಿವಾರದ ಜೊತೆಗೆ ಬಂದು ಅನುಗ್ರಹಿಸ್ತಾನೆ ಅನ್ನೋದು ಒಂದಾದರೆ, ತಿರುಮಲ ಕ್ಷೇತ್ರದಲ್ಲಿ ಯಾಕೆ ಅಷ್ಟೊಂದು ವಿಶೇಷತೆ, ಶ್ರೀನಿವಾಸನ ದರ್ಶನವನ್ನು ಯಾಕೆ ಮಾಡಬೇಕು ಅಂದಾಗ, ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಈ ಮುಕ್ಕೋಟಿ ದ್ವಾದಶಿ ದಿವಸ ಎಲ್ಲ ದೇವತೆಗಳು ಬರ್ತಾರಂತೆ. ಯಾಕೆಂದರೆ ಸ್ವಾಮಿ ವೈಕುಂಠವನ್ನು ಬಿಟ್ಟು ಈ ಭೂಲೋಕದಲ್ಲಿ ಬಂದ, ಅದು ಲಕ್ಷ್ಮೀದೇವಿಗೋಸ್ಕರ ಬಂದು ನೆಲೆಸಿದ್ದಾನೆ. ಇವನ ಸೇವೆ ಮಾಡಬೇಕು, ಬರ್ತಾ ಇಲ್ಲ ಯಾಕೋ, ಜನರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬಂದ ದೇವರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ ಅಂಥೇಳಿ ಆಗಾಗ ಬಂದು ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಆ ವೈಕುಂಠದಲ್ಲಿರುವಂಥ ಎಲ್ಲ ದೇವತೆಗಳು ತೀರ್ಥಕ್ಷೇತ್ರದ ರೀತಿಯಲ್ಲಿ ಬರೋದೇ ತಿರುಮಲ ಕ್ಷೇತ್ರಕ್ಕೆ ಬಂದು ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಈ ಮುಕ್ಕೋಟಿ ದ್ವಾದಶಿ ದಿವಸ ದರ್ಶನವನ್ನು ಮಾಡ್ತಾರೆ. ಹಾಗಾದರೆ ಯಾವಾಗಲೂ ತೀರ್ಥಕ್ಷೇತ್ರವನ್ನು ಮಾಡಬೇಕಾದ್ರೆ ಸಜ್ಜನರ ಸಹವಾಸದೊಂದಿಗೆ ಮಾಡಬೇಕಂತೆ. ದೊಡ್ಡವ್ರ ಜೊತೆಗೆ ತೀರ್ಥಯಾತ್ರೆ ಮಾಡಿ ದೇವರ ದರ್ಶನ ಮಾಡಿದರೆ ಅದಕ್ಕೆ ತುಂಬ ಪುಣ್ಯ. ನಾವು ಒಂದೇ ದಿವಸ ಹೋಗ್ತೀವಿ ಅಂದರೆ ನಮ್ಮ ಜೊತೆಗೆಲ್ಲ ದೇವತೆಗಳಿರ್ತಾರೆ ಅಂತ ಅರ್ಥ. ಹಾಗಾದರೆ ದೇವತೆಗಳಂಥ ಮಹಾನುಭಾವರ ಜೊತೆಗೆ ನಾವೆಲ್ಲ ಇದ್ದು ಆ ಶ್ರೀನಿವಾಸನ ದರ್ಶನ ಮಾಡ್ತೀವಿ ಅಂದರೆ ಎಷ್ಟು ಪುಣ್ಯ, ಅದಕ್ಕೆ ಲೆಕ್ಕವೇ ಇಲ್ಲ. ಈ ರೀತಿ ಅನಂತ ಕೋಟಿ ಪುಣ್ಯ. ಇದರ ಲಾಭ ಏನಾಯಿತು? ಅದು ಏಕಾದಶಿ ಉಪವಾಸ ಮಾಡಿ ನಾವು ದರ್ಶನವನ್ನು ಮಾಡಬೇಕು. ಯಾಕೆಂದರೆ ವರ್ಷದ 23 ಏಕಾದಶಿಗಳೇನಿದೆ ಅದರ ಫಲ ನಮಗೆ ಇವತ್ತಿನ ಅಂದರೆ ಈ ವೈಕುಂಠ ಏಕಾದಶಿಯ ಆಚರಣೆ ಹಾಗೂ ಮುಕ್ಕೋಟಿ ದ್ವಾದಶಿ ಆಚರಣೆ, ಎರಡರ ಆಚರಣೆ ದೇವರ ದರ್ಶನದಿಂದ ಅಷ್ಟು ಏಕಾದಶಿಯ ಫಲ ಸಿಗುತ್ತೆ. ಅಂದರೆ ಯಾರು ಇದರಿಂದ ವಂಚಿತರಾಗ್ತಾರೆ? ಎಲ್ರಿಗೂ ಕೂಡ ಬೇಕೇ ಬೇಕು. ಅಷ್ಟೇ ಅಲ್ಲ, 3 ಕೋಟಿ ಏಕಾದಶಿಗಳು ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ವೈಕುಂಠ ಏಕಾದಶಿ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಪ್ಪದೆ ಶ್ರೀನಿವಾಸನ ದರ್ಶನ, ಶ್ರೀನಿವಾಸನ ಸ್ತೋತ್ರ ಪಠಣ, ಅದೇ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಹಾಗೆ ವೈಕುಂಠ ಏಕಾದಶಿ ದಿವಸಗಳಲ್ಲಿ ಕೇಳೋದು. ಇಲ್ಲ ನಮಗೆ ತಿರುಪತಿ ದರ್ಶನ ಕಷ್ಟ, ತಿರುಮಲ ದರ್ಶನ ಕಷ್ಟ ಅಂತಿದ್ರೆ ಮನೆಯಲ್ಲೇ ಸ್ನಾನ ಮಾಡ್ತಾ ಅಂದಿನ ದಿವಸ ಸ್ವಾಮಿ ಪುಷ್ಕರಣಿ ತೀರ್ಥದ ಒಂದು ಹೆಸರನ್ನು ಹೇಳ್ಕೊಳ್ತಾ, ಹೇಗೆ ಗಂಗೆ ಗಂಗೆ ಅಂತ ಹೇಳ್ತೀವೋ ಹಾಗೆ ಹೇಳ್ತಾ ಶ್ರೀನಿವಾಸನನ್ನು ಸ್ಮರಣೆ ಮಾಡ್ತಾ ತಂಬಿಗೆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಮಾಡಿದಾಗ ವಿಶೇಷವಾದ ಫಲ ಅಷ್ಟೇ ದೇವರು ಅನುಗ್ರಹಿಸ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಅಂತೂ ಶ್ರೀನಿವಾಸನ ಬಗ್ಗೆ ವಿಶೇಷವಾಗಿ ಈ 2 ದಿವಸಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಅನಂತ ಪುಣ್ಯವನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂತ ತಿಳಿಸ್ತಾ, ವಿಶೇಷವಾಗಿ 2 ದಿವಸಗಳಲ್ಲಿ ತಿರುಮಲ ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂತಿದ್ರು ಹತ್ತಿರದ ಮಠಗಳಲ್ಲಿ ಶ್ರೀನಿವಾಸನ ಪ್ರತಿಷ್ಠೆ ಆಗಿದ್ರೆ ಅಂಥ ಮಠಕ್ಕೆ ಹೋಗಿ, ಹಾಗಂತಲ್ಲ ಶ್ರೀನಿವಾಸನ ದರ್ಶನ ಮಾತ್ರ ಮಾಡಬೇಕು ಅಂತಲ್ಲ. ಶ್ರೀನಿವಾಸ ರಾಮನ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ, ಅನೇಕ ರೂಪದಲ್ಲಿ ನಮಗೆ ಕಾಣ್ಬೋದು. ಅನೇಕ ಮಠಗಳಿವೆ. ಆ ಎಲ್ಲ ಮಠಗಳಲ್ಲಿ ದೇವರ ದರ್ಶನವನ್ನು ವಿಶೇಷವಾಗಿ ಮಾಡಿ, ಅದು ಶ್ರೀನಿವಾಸನ ರೂಪ ಅಂತಲೇ ಅಲ್ಲ, ಅಂತೂ ದೇವರ ದರ್ಶನವನ್ನು ವಿಶೇಷವಾಗಿ 2 ದಿವಸಗಳ ಕಾಲ ಮಾಡಬೇಕು ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಶ್ರೀನಿವಾಸ ಪದ್ಮಾವತಿಯರ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.